ಹಲೋ ಸರ್ ಸರ್ ಅದು ಕಾರ್ ಕೆಟ್ಟೋಯ್ತು, ಅದಕ್ಕೆ ಲೆಫ್ಟ್ ರೈಟ್ ಅಂತ ನಡ್ಕೊಂಡ್ ಬರ್ತಾ ಇದ್ದೀನಿ ಸರ್. ಸರ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇರ್ತೀನಿ ಸರ್. ಹ್ಞೂ ಸರ್, ಓಕೆ ಸರ್. ಲೆಫ್ಟ್ ರೈಟ್ ಅಂತ ನಡೀತಾ ಇದ್ದೀನಿ ಸರ್. ಹಾಂ ಸರ್. ಲೋ ಪುಂಡ, ಇದೇನಾಯ್ತು ಲೆಫ್ಟು ರೈಟು ಏನು ಯುದ್ಧಕ್ಕೆ ಹೊರಟಿದ್ಯಾ? ಕಿಟ್ಟಿ, ಆಫೀಸೇ ಯುದ್ಧ ಭೂಮಿ ಅಲ್ವಾ ಕಿಟ್ಟಿ? ಕೆಲಸ ಮಾಡಿದಷ್ಟು ಜಾಸ್ತಿ ಆಗ್ತಾನೆ ಇರುತ್ತೆ. ಎಷ್ಟು ಮಾಡಿದ್ರು ಸಾಲದು ಅಂತಾನೆ ಆ ಬಾಸು. ಅವ್ರು ಕೊಡೋ 50,000ಕ್ಕೆ ಇಡೀ ದಿನ ಕೂತ್ ಕೆಲಸ ಮಾಡ್ಬೇಕನ? ಚಿಟ್ಕೆ ಹೊಡೆಯೋದ್ರಲ್ಲಿ 50,000 ಬರುತ್ತೆ ಗೊತ್ತಾ? ಹೌದಾ? ಚಿಟ್ಕೆ ಹೊಡೆದೆ. ಎಲ್ಲಪ್ಪ 50,000? ಎಲ್ಲ ತಮಾಷೆ ಮಾಡ್ಬೇಡ್ವಾ. ಚಿಟ್ಕೆ ಹೊಡೆಯೋದ್ರಲ್ಲಿ ದುಡ್ಡು ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಬಾ. ಸುಮ್ನಿರಪ್ಪ, ಆಫೀಸು ಹೊಡಿಯೋ ಆಫೀಸಿಗೆ ಗೋಲಿ. ಅವ್ರು ಕೊಡೋ 50,000 ರೂಪಾಯಿಗೆ ಇಡೀ ತಿಂಗಳು ಯಾಕೋ ಕಾಯ್ತೀಯಾ? ಸಾಯಂಕಾಲದೊಳಗೆ ನಿನಗೆ 50 ಲಕ್ಷ ಬರೋ ಹಾಗೆ ಮಾಡ್ತೀನಿ. ಹತ್ತೋ ಗಾಡಿ. ಎಲ್ಲಿಗೆ ಅಂತ ಹೇಳ್ಕಿಟ್ಟಿ? AB ಇವೆಂಟು. AB ಇವೆಂಟಾ? ಹ್ಞೂ, AB ಇವೆಂಟ್ ಅಲ್ಲಿ 10 ಹಾಕು, 20 ಎತ್ಕೋ, 50 ಹಾಕು, ಲಕ್ಷ ಎತ್ಕೋ. ಹಾಕೋದು ಎತ್ತೋದಾ? ಇನ್ಸ್ಟೆಂಟ್ ಪ್ರಾಫಿಟ್. ಲಕ್ಷ ಹಾಕು ಎತ್ಕೋ. ನಾನೆಲ್ಲ ಹೇಳ್ತೀನಿ. ಹತ್ತು ಗಾಡಿ. ಹತ್ತು ಬೇಗ ಕಿಟ್ಟಿ, ಏನ್ ನಡೀತಿದ್ಯೋ ಇಲ್ಲಿ? ಅಂದರ್ ಬಹಾರ್. ಅಂದರ್ ಬಹಾರ? ಹ್ಞೂ, ಅದೇ ಹೊರಗೆ ಒಳಗೆ, ಹೊರಗೆ ಒಳಗೆ. ಏನಂತ ಹೇಳ್ತೀನಿ ಬಾ. ಏನ್ ಚಾ, ಎಷ್ಟು ಬಂತು? 1 ಲಕ್ಷ ತಂದೆ ಮಗ. 10 ಲಕ್ಷ ಗೆದ್ದೆ. 1 ಲಕ್ಷ ರೂಪಾಯಿ ಕಟ್ಟಿ 10 ಲಕ್ಷ ರೂಪಾಯಿ ಗೆದ್ರಾ? ಎಲ್ಲದಕ್ಕೂ ನಸೀಬ್ ಇರ್ಬೇಕು. ನನ್ನನ್ನು ಯಾವನ್ ತೋರಿಸ್ತಾನೆ? 10 ಲಕ್ಷ ಬಂತು, ಸಾಕು. ನಾ ಮನೆ ಹೋಗ್ತೀನಿ. ಬರ್ಲಾ? ಬಾಯ್. ಲವ್ ಮಗ, ಆಟ ಆಡ. ಕೂತ್ಕೊಳ್ಳ. ಬೇಡಪ್ಪ, ನಂಗೆ ಆಡಕ್ ಬರದ ಕಣ. ಆದ್ರೆ ಈ ಕ್ವೀನು ಕಪ್ಗೆ ಇರ್ಬೇಕಾ, ಕೆಂಪಗಿರ್ಬಾರ್ದಾ? ಇಲ್ಲ ಮಗ, ಕತ್ಲಲ್ಲಿ ಎಲ್ಲಾ ರಾಣಿಯರು ಒಂದೇ ಅಲ್ವೇನೋ? ರಸಿಕರ ರಾಜ ನೀನು. ಆಡ ನಮಗ. ಕಿಟಿ ನನ್ನ ಹತ್ರ ಈಗ ಒಂದು 5,000 ಇದೆ ಕಣ ಅಷ್ಟೇ. ಮಗ, ಈಗ 5 ಹಾಕು, ಆಮೇಲೆ 50 ಆಗುತ್ತೆ. ಕಟ್ ಮಾಡ್ರಿ. ಮಗ ಹಾಕಲ್ಲ ಸರ್? ಆಡು ಆಟ ಆಡು, ನೀ ಆಡು ಆಡು. 50,000 ಗೆದ್ದ ನಾನು. ಇದಿಷ್ಟು 50,000ನಾ? ಇದಿಷ್ಟು ನನಗೇನಾ? ಇಸ್ಕೊಳ್ಳೋ ಸರ್. ಲವ್ ಮಗ, ಆಫೀಸಲ್ಲಿ ಆಗಿದ್ರೆ ಇಡೀ ತಿಂಗಳಲ್ಲಿ 50,000 ದುಡಿತಿದ್ದೆ. ಇಲ್ಲಿ ನೋಡು, 5 ನಿಮಿಷದಲ್ಲಿ 50,000 ದುಡಿದೆಯಲ್ಲೋ. ಒಡಿ 50,000? ಮಾತ್ ಆಮೇಲೆ ಆಡ್ರಿ, ಕೆಲವು ಒಬ್ಬರ್ದಲ್ಲ. ಇದ್ರ ಅನೇ ಬರ ನನಗೆ ಗೊತ್ತಿಲ್ವಾ? ಕಟ್ ಮಾಡಿ ಹಾಕೋ ಮಗ. 1 ಲಕ್ಷ ಕಟ್ ಮಾಡಿ. ಆಡು ಆಟ ಆಡು, ನೀ ಆಡು ಆಡು, ಆಡಿ ನೋಡು. 1 ಲಕ್ಷ? 1 ಲಕ್ಷ ರೂಪಾಯಿನಾ? ಲವ್ ಪುಂಡ, ಏನಾಯ್ತು ಅವನಿಗೆ? ಇವ್ರಮ್ಮ ಕೇಳಿದ್ರೆ ಏನಪ್ಪ ಹೇಳುದು? ಲವ್ ಪುಂಡ, ಎಳ ನಿನ್ನ. ಕಿಟ್ಟಿ, 1 ಲಕ್ಷ ರೂಪಾಯಿ ನಿಂದೆ. ಎಸ್, ಇಷ್ಟು ನಿಂದೆ ತಗೋ. 1 ಲಕ್ಷ ರೂಪಾಯಿ ಕಿಟ್ಟಿ, 2 ನಿಮಿಷದಲ್ಲಿ 1 ಲಕ್ಷ. ಸುಧಾರಿಸ್ಕೋ. ಆಟ ಸಾಕು, ಹೋಗೋಣ. ನೀನ್ ಬೇಕಿದ್ರೆ ಹೋಗ ಅಲ್ಲೇ. ನಾನು ಯಾಕೆ ಬರ್ಲಿ? ಅಸಲಿ ಆಟ ಈಗ ಶುರು. 1 ಲಕ್ಷ. ಸರಿ ಮಗ, ಕಾರ್ಡು ನಾನೇ ಹಾಕ್ಬಿಡ್ತೀನಿ ಈ ಸಲ. 1 ಲಕ್ಷ. 1 ಲಕ್ಷ. ಕೊಡಲಿ. ಏನ ಕೊಡಲಿ. ನಾವು ನಿನಗೆ ಆಡಕ್ ಬರಲ್ವೋ?
ಕಟ್ಟು ನಾನು ಹಂಗಲ್ಲ. ಕಾಯಿಲೆ ಹುಕುಮಾಕಿ ಬಾಹರ್. ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು. ಕಿಟ್ಟಿ ಹೋಗೇ ಬಿಡ್ತಲ್ಲ ಕಿಟ್ಟಿ. ಮಗ ಈ ಆಟನೇ ಹಂಗೆ ಕಣ, ಒಂದ್ಸರಿ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಧೈರ್ಯ ಮಾತ್ರ ಕಳ್ಕೊಳ್ಬಾರ್ದು ಕಣ. ಆಡೋ ಆಡೋ. ಕೈ ಖಾಲಿ ಆಗೋಯ್ತು ಕಣೋ. 10,000 ರೂಪಾಯಿ ತಂದಿದ್ದೆ, ಈಗ ಎಲ್ಲ ಖಾಲಿ. ಮಗ ಬಿಡಬೇಡ ಕಣ, ನೀನ್ ಇವತ್ತು ಆಡ್ಲೇಬೇಕು. ಆಡ ಆಡ್ತಾನೆ ಆಡ. ಸರಿ. ಹಲೋ ಲವ್ ರಾಜು, ಇದು ಇಲ್ಲೇ ಟಿ ಅಂಗಡಿ ಹತ್ರ ಬರ್ತೀನಾ? ಹಾ ಓಕೆ ಕಣ. ಲಕ್ಷ್ಮಿ ಬಾಗಲವರು ಬಂದ್ಲು, ಸ್ವಲ್ಪ ವಾಪಸ್ ಹೋದ್ಲು. ರೇ ಸ್ವಾಮಿ, ಲಕ್ಷ್ಮಿನ ವಾಪಸ್ಸು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ವೆಲ್ಕಮ್ ಮಾಡ್ತೀವಿ. ರಾಜೇಶ್ ಹತ್ರ ಹೋಗಿ ಬರ್ತೀನಿ ಕಣ. ಬೇಗ ಬರ. ಟೀ ಸುಡ್ತಾ ಇದೆ, ಹುಷಾರ. ಯಾಕೋ ಪುಂಡ ಇಷ್ಟೊಂದು ಗಾಬರಿ ಆಗಿದೆಯಾ? ಫೋನಲ್ಲಿ ಹೇಳಿದ್ನಲ್ಲ, ದುಡ್ಡು ತಂದಿದ್ಯಾ? ತಂದಿದ್ದೀನಾ? ಎಷ್ಟಿದೆ? 50,000. ನಂಗೆ ಅಷ್ಟು ಬೇಕು ಕೊಡು. ಯಾಕೋ ಅಷ್ಟೊಂದು ದುಡ್ಡು? ಸಾಲ ಅಂತ ಕೊಟ್ಟಿರಪ್ಪ, ಇನ್ನೊಂದು 2 ಅವರಲ್ಲಿ ವಾಪಸ್ ಕೊಡ್ತೀನಿ. 2 ಅವರ್ಗೆ ಎಂಥದ್ದು ಸಾಲ? ಟೀ ಕುಡಿ ನೀನು, ಸುಮ್ಮನೆ ಟೀ ಕುಡಿ ನೀನು. ತಗೊಳ. ಯಾಕೋ ಇಷ್ಟೊಂದು ದುಡ್ಡು? ಏನೋ ಮಾಡ್ತಿದ್ಯಾ ಇದರಲ್ಲಿ? ದೇವ್ರಿಗೆ ನೈವೇದ್ಯ ಇಡ್ತೀನಿ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನೋಡು. ಆಲ್ ದ ಬೆಸ್ಟ್ ಹೇಳಿ ನನ್ನ ಟೀನು ನೀನೇ ಕುಡಿದು ಓಡ್ತಾ ಇರು. AB ಇವೆಂಟ್. ಪುಂಡ ನೋಡಿ ಕಿಟ್ಟಿ, ಏನೋ ಮಗ ಬಂಡವಾಳ ಸಿಕ್ತಾ? ಏನೋ ಚೂರ ಪರ ಸಿಕ್ತಪ್ಪ. 25 ಗೆದ್ದಿದ್ದೀನಮ್ಮ. ಶಾಬಾಷ್ ಕಿಟ್ಟಿ. ಮತ್ತೆ ಆನೆ ಗೆಲ್ಬೇಕು ಅಂದ್ರೆ ಆನೆನೆ ತರಬೇಕು, ಹಾಗೆ ದುಡ್ಡು ದುಡಿಬೇಕು ಅಂದ್ರೆ ದುಡ್ಡೇ ತರಬೇಕು. ಆಡ ಆಡ ಆಟ ಆಡ. ಚಿನ್ನದಂತ ಮಾತು. ಮತ್ತೆ 50,000. ಆಡು ಆಡು ಆಡಿ ನೋಡು. ಆಡು ಕಿಟ್ಟಿ, 50,000 ಇದ್ದಿದ್ದು 1 ಲಕ್ಷ ಆಗೋಯ್ತು ಕಣೋ. ಏನೋ ಇದು ವಂಡರು ಮಗ. 7 ವಂಡರ್ ಬಿಟ್ರೆ ಇದೆ ಕಣೋ 8 ವಂಡರು. ನೋಡ್ ಮಗ, ನಿಮಿಷದಲ್ಲಿ ಇಲ್ಲಿ ಹುಲಿ ಇಲಿ ಆಗುತ್ತೆ, ಇಲಿ ಹುಲಿ ಆಗ್ಬಿಡುತ್ತೆ. ಆಡ. ಲಕ್ಷ್ಮಿ ಜೊತೆ 5 ಪೈಸು. ಮಗ ಲಕ್ಷ್ಮಿ ನಿನ್ನ ಸುತ್ತಮುತ್ತನೇ ಇರ್ತಾಳೆ ಕಣೋ. ಇದೊಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ, ಅದೃಷ್ಟ ಇದ್ರೆ ಸೀಟ್ ಸಿಕ್ಕೇ ಸಿಗುತ್ತೆ. ಹಾಗಂತ ಆಟ ಆಡೋದು ಬಿಡಬಾರ್ದು. ಆಡ. ಹೊಡಿತು ಲಕ್ಕು. ಆಡು ಆಟ ಆಡು ನೀ ಆಡು ಆಡು. ಹಲೋ ಸರ್, ನಾನು ಬಿಡುವಾಗ ಬರ್ತೀನಿ ಸರ್ ಆಫೀಸ್ಗೆ. ಇಲ್ಲ ಸರ್, ಯಾವಾಗ ಅಂತ ಹೇಳಕ್ಕಾಗಲ್ಲ ಸರ್. ಸರ್ ನಂಗೆ ಒಂದು 8 ದಿನ ರಜಾ ಬೇಕಿತ್ತು ಸರ್. ನಮ್ಮ ತಾತನಿಗೆ ಏನಾಗಿಲ್ಲ ಸರ್. ಇಲ್ಲ ಸರ್, ನಮ್ಮ ಅಜ್ಜಿಗೂ ಏನೂ ಆಗಿಲ್ಲ ಸರ್. ಸರ್ ಅವರಿಬ್ರಿಗೂ ಏನೂ ಆಗಿಲ್ಲ ಸರ್. ಸರ್ ನನಗೆ ಮೈ ಹುಷಾರಿಲ್ಲ ಸರ್. ಹಾಂ ಸರ್. ಸರ್ ಏನು ಹೇಳ್ತೀರಾ ಸರ್? ಆಸ್ಪತ್ರೆಗೆ ಹೋಗೋದು ಬರೋದು, ಹೋಗೋದು ಬರೋದು. ನನ್ನ ಜೀವನನೇ ಅಂದರ್ ಬಾರ್ ಆಗೋಗಿದೆ ಸರ್. ಸರ್ ಸರ್ ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್, ಬರ್ತೀನಿ. ಓಕೆ. ತಲೆ ತಿಂತಾನ್ ಗುರು. ಯಾರೋ ಅದು ಪುಂಡ? ಏಯ್ ನಮ್ಮ ಬಾಸ್ ಕಣ. ತರ್ಲೆ ನನ್ನ ಮಗ. ಕೆಲಸ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಅಂತ ಬಡ್ಕೊಂತಾನೆ ಇರ್ತಾನೆ. ಮಗ ದಿನಕ್ಕೆ 1 ಲಕ್ಷ ಕೊಟ್ರೆ ಹೋಗ. ಹಾಗಲ್ಲ, ದಿನಕ್ಕೆ 1 ಲಕ್ಷ ಕೊಟ್ಟರು ಹೋಗಲ್ಲ ನಾನು. ಮತ್ ಹೇಳೋ, ಆಗ್ಲಿಂದ 20 ಸಲ ಫೋನ್ ಬಂತಲ್ಲ. ಲಕ್ಷ್ಮೀ ಬಾರಮ್ಮ. 2 ಲಕ್ಷ 2 ಲಕ್ಷ. ಅಯ್ಯೋ ಕಿಟ್ಟಿ, 2 ಲಕ್ಷ ಕಣೋ. ಆಡ ಆಡ. ಹಲೋ ಸರ್, ಏನ್ ಸರ್? ಸರ್ ಇಲ್ಲ ಸರ್, ಇನ್ಮೇಲೆ ಕೆಲ್ಸಕ್ಕೆ ಬರಕ್ ಆಗಲ್ಲ ಸರ್. ಸರ್ ನೀವು ತುಂಬಾ ಕೆಲಸ ಕೊಡ್ತೀರಾ ಸರ್, ನನ್ನ ಕೈಲಿ ಆಗಲ್ಲ ಸರ್. ರೆಸಿಗ್ನೇಷನ್ ಲೆಟರ್ ಕೊಡ್ತೀನಿ ಸರ್ ನಾನು. ಸರ್ ರಾಜೀನಾಮೆನ್ ವಾಟ್ಸ್ಆ್ಯಪ್ ಮಾಡ್ತೀನಿ, ಆಮೇಲೆ ಇಮೇಲ್ ಅಲ್ಲೂ ಕಳಿಸ್ತೀನಿ. ಇಲ್ಲಿ ನಿಮ್ಗಿಂತ ಜಾಸ್ತಿ ಸಂಬಳ ಕೊಡೋರು ಸಿಕ್ಕಿದ್ದಾರೆ, ಗೊತ್ತಾಯ್ತಾ? ರೇ ಇಡ್ರಿ ಫೋನು. ಆಡ್ರ ಭೇಷ್ ಭೇಷ್ ಕಣಪ್ಪಣ್ಣ. ಏನ್ ಧೈರ್ಯ ಬಂದ್ಬಿಡ್ತಾವ ನಿಂಗೆ. ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ, ದುಡ್ಡಿದ್ರೆ ರೆಕ್ಕೆ ಬಂದಂತೆ. ನಿಜ ಕಣ ಕಿಟ್ಟಿ. ರೊಕ್ಕ ಇದ್ರೆ ರಾಜ ಏನು
ರಾಜನ ಅಕ್ಕನೂ ಬರ್ತಾಳೆ. ಸ್ವೀಟು ಒಂದು 50,000 ರೂಪಾಯಿ ಸಿಗತ್ತಾ? ಏನಪ್ಪ ಮೊನ್ನೆ ತಾನೇ ಸ್ಯಾಲ್ರಿ ಆಗಿದೆ, ನನ್ನ ಹತ್ರನೇ ದುಡ್ಡು ಕೇಳ್ತಿದ್ದೀರಾ ನೀವು? ನೋಡು ಸ್ವೀಟು, ಯಾವ್ದೋ ಒಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತಿದ್ದೆ. 50,000 ರೂಪಾಯಿ ಹಾಕಿದ್ರೆ 1 ಲಕ್ಷ ಬರತ್ತಂತೆ. ಸ್ವೀಟು, ಹಣಕ್ಕೆ ಜಾತಿ ಧರ್ಮ ಕುಲ ಪಂಥ ಏನೂ ಇರಲ್ವಂತೆ. ನಮ್ಮ ಗ್ರೇಟ್ ಲೇಖಕ ಬೀಚಿ ಅವ್ರು ಏನ್ ಹೇಳಿದ್ದಾರೆ, ಕಾಲ್ಗರ್ಲಿಂದ ಕಾವಿ ಸ್ವಾಮಿವರೆಗೂ ಎಲ್ರಿಗೂ ಹಣದ ಹುಚ್ಚು. ಈ ಜಗತ್ತಲ್ಲಿ ಹಣವೇ ತಂದೆ, ಹಣವೇ ತಾಯಿ, ಹಣವೇ ಬಂಧು ಬಳಗ. ನೋಡಿಸ್ಬಿಟ್ಟು ನನಗೆ ಈಗ ಚರ್ಚೆ ಮಾಡಕ್ ಟೈಮ್ ಇಲ್ಲ, ಅರ್ಜೆಂಟ್ ಅಲ್ಲಿ ಇದ್ದೀನಿ, ಚರ್ಚೆ ಬೇಡ. ಜಾನು, ನನ್ನ ಹತ್ರ ಇರೋದೇ 10,000 ರೂಪಾಯಿ ಸಾಕು. ಹನಿ ಹನಿ ಗೂಡಿದ್ರೆ ಹಳ್ಳ. ಕೊಡು 10,000 ರೂಪಾಯಿ. ಏನು ನಂಗೆ ವಾಪಸ್ ಎಷ್ಟು ಕೊಡ್ತೀರಾ? ಈ 10,000 ನಾಳೆ ಕೊಟ್ಬಿಡ್ತೀನಿ ನಿನಗೆ. ಬಡ್ಡಿ ಯಾರು ಕೊಡ್ತಾರೆ? ಸ್ವೀಟು, ಬಡ್ಡಿ ಕೊಡದೇ ಇರಕ್ಕಾಗತ್ತಾ ನಿನಗೆ? ಬಡ್ಡಿ ವಸೂಲಿಗೆ ಇನ್ನೊಂದು ಪದಾನೇ ಹೆಂಡತಿ. ನೋಡು, ನೀನೀಗ ನಂಗೆ 10,000 ರೂಪಾಯಿ ಕೊಟ್ಟಿದ್ಯಾ ಅಲ್ವಾ, ನಾಳೆ ನಿನಗೆ 5,000 ರೂಪಾಯಿ ಪ್ಲಸ್ 5 ಲಡ್ಡು. ಏನೋ 50,000 ಬಡ್ಡಿ ಅಂತೆಲ್ಲ ಮಾತಾಡ್ತಿದ್ದೆ. ಪಾಪಣ್ಣ, ಏನೋ ಬಡ್ಡಿ ವಿಷಯ ಮಾತಾಡ್ತಿದ್ದೆ. ಏನದು? ನಿನಗೆ ಯಾಕ ಬೇಕದು? ಹೋಗಲೇ. ಸರಿ, ದುಡ್ಡಿದ್ಯಾ ನನ್ನ ಹತ್ರ? ನಿನಗೆ ಯಾಕೋದು? ಹೋಗಲೇ. ನಿನ್ನ ಹತ್ರ 100 ರೂಪಾಯಿ ಇತ್ತು ತಾನೆ? ನಿಮ್ಮೆ ನಿನ್ನ ಹತ್ರ ಇದೆಯಾ ನಿಮ್ಮೆ ದುಡ್ಡು? ಇಲ್ಲ. ನಿಮ್ಮೆ ನಿನ್ನ ಹತ್ರ 100 ರೂಪಾಯಿ ಇದೆ ತಾನೆ? ಲೋ ಕೊಡ್ರೋ, ನಿಮ್ಮ ಹತ್ರ ಇಟ್ಕೊಂಡು ಏನ್ರೋ ಮಾಡ್ತಿದ್ದೀರಾ ನೀವು? ಪಾನಿಪುರಿ ಈಟ್ ಮಾಡಕ್ ಗೋ ಮಾಡ್ತಿದೀವಿ. ಅಲ್ಲ ಪಾಪಣ್ಣ, ನಮ್ ದುಡ್ಡು ನಿನಗೆ ಯಾಕೆ ಇವಾಗ? ಇವತ್ತು ಕೊಡ್ರೋ, ನಾಳೆ ಸಂಜೆ ಇಬ್ರಿಗೂ 1,000 ರೂಪಾಯಿ ವಾಪಸ್ ಕೊಡ್ತೀನಿ. 1,000 ರೂಪಾಯಿ? 1,000 ರೂಪಾಯಿ? 100 ರೂಪಾಯಿ ಕೊಟ್ರೆ 1,000 ರೂಪಾಯಿ ಕೊಡ್ತೀಯಾ? ತಗೋ ಪಾಪಣ್ಣ, ಮೇಲ್ಗಡೆ ಬೇರೆ ಪ್ಯಾಂಟ್ ಜೋಬಲ್ಲಿ ಇನ್ನೊಂದು 100 ರೂಪಾಯಿ ಇರ್ಬೇಕು. ಅತ್ತನ್ ಕೊಟ್ರೆ ಇನ್ನೊಂದು 1,000 ಕೊಡ್ತೀಯಾ? ಏನ್ ಕಾಯ್ತಿದ್ಯಾ? ಓಡು. ನನ್ನ ಹತ್ರ 100 ರೂಪಾಯಿ ಇದೆ, ಗಿವ್ ಮಾಡ್ತೀನಿ. ಓಡು ಓಡು ಓಡು, ಮಜ್ಜೆ ಮಾಡು ಮಜ್ಜೆ ಮಾಡು.